ಮಾರಿಕಣ್ಣು ಹೋರಿ ಮ್ಯಾಗೆ ಅನ್ನೋ ಹಾಗೆ ಕೈ ನಾಯಕರ ಕಣ್ಣು ಈಗ ಕುರ್ಚಿ ಮೇಲೆ ಎನ್ನುವಂತಾಗಿದೆ. ಬಹುಮತದ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಅಧಿಕಾರದೇ ಫುಲ್ ಜಪತಪ ಒಂದು ಕಡೆ ನಡೀತಾ ಇದೆ. ಮಾರಿಕಣ್ಣು ಹೋರಿ ಮ್ಯಾಗೆ ಅನ್ನುವಂತಹ ಒಂದು ಮಾತಿನ ಹಾಗೆ ಈಗ ಕೈ ನಾಯಕರ ಕಣ್ಣು ಈಗ ಕುರ್ಚಿ ಮೇಲೆ ಇದೆ. ಬಹುಮತದ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರದೇ ಜಪತಪ. ಕೆಲವರು ಸಿಎಂ ಕುರ್ಚಿ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಒಳಗೊಳಗೆ ನಿರೀಕ್ಷೆಯ ಪಾಲಿಟಿಕ್ಸ್ ಅನ್ನ ಅನುಸರಿಸ್ತಾ ಇದ್ದಾರೆ ಆಕಾಂಕ್ಷಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಕೈಪಾಳ್ಯದಲ್ಲಿ ಕಳೆದೊಂದು ತಿಂಗಳಿನಿಂದ ದೆಹಲಿಯ ದಂಡಯಾತ್ರೆ ನಡೀತಾ ಇದೆ. ರಾಜ್ಯದ ನಾಯಕರು ಸಿಎಂ ಸ್ಥಾನದ ಆಕಾಂಕ್ಷಿಗಳಾದಂತಹ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಪರಮೇಶ್ವರ್ ದೆಹಲಿ ಪ್ರಯಾಣವನ್ನು ಪದೇ ಪದೇ ಬೆಳೆಸ್ತಾ ಇದ್ದಾರೆ. ಇದೀಗ ಪ್ರಬಲ ಆಕಾಂಕ್ಷಿ ಡಿಕೆಶಿಯಿಂದಲೂ ದೆಹಲಿ ಟೂರ್ ಮಾಡಿದ್ದಾರೆ. ಕೆಪಿಸಿಸಿ ಪಟ್ಟವನ್ನು ಉಳಿಸಿಕೊಳ್ಳುವ ಜೊತೆಗೆ ಸಿಎಂ ಕುರ್ಚಿಗೆ ಕಸರತ್ತನ್ನ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆಶಿ. ಕುರ್ಚಿ ಮೇಲೆ ಸಾಕಷ್ಟು ಜನ ಸಚಿವರುಗಳು ಕಣ್ಣಿಟ್ಟಿದ್ದಾರೆ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಒಂದು ಕನಸನ್ನ ಇಟ್ಕೊಂಡಿದ್ರೆ, ಇನ್ನು ಕಾಂಗ್ರೆಸ್ ಪಕ್ಷದ ಪ್ರಮುಖ ಸಚಿವರುಗಳು ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂತ ಸಾಕಷ್ಟು ಹಗಲುಗನಸನ್ನ ಕಾಣ್ತಾ ಇದ್ದಾರೆ. ಒಳಗೊಳಗೆ ಸಾಕಷ್ಟು ನಿರೀಕ್ಷೆಗಳು ಭುಗಿಲೇಳ್ತಾ ಇದ್ದಾವೆ. ಸಾಕಷ್ಟು ಜನ ದೆಹಲಿ ದಂಡಯಾತ್ರೆಯನ್ನು ಕೈಪಾಳ್ಯದಲ್ಲಿ ಮಾಡ್ತಾ ಇದ್ದಾರೆ. ಸಿಎಂ ಸ್ಥಾನದ ಆಕಾಂಕ್ಷಿಗಳಾಗಿರುವಂತಹ ಸತೀಶ್, ಎಂಬಿ ಪಾಟೀಲ್, ಪರಮೇಶ್ವರ್ ದೆಹಲಿ ಟೂರನ್ನು ಇಲ್ಲಿ ಕೈಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅಥವಾ ಪರಮೇಶ್ವರ್, ಮಹದೇವಪ್ಪ, KN ರಾಜಣ್ಣ ಇವರೆಲ್ಲ ಏನಕ್ಕೆ ದಂಡಯಾತ್ರೆ ಹೋಗ್ತಾ ಇದ್ದಾರೆ ಅಂದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಹೇಗಾದರೂ ಮಾಡಿ ಕಿತ್ಕೊಳ್ಬೇಕು ಡಿಕೆ ಶಿವಕುಮಾರ್ ಕೈಯಿಂದ ಅಂತ. ಡಿಕೆ ಶಿವಕುಮಾರ್ ಯಾಕೆ ಹೋಗ್ತಾ ಇದ್ದಾರೆ ಅಂದರೆ ಕೆಪಿಸಿಸಿ ಸ್ಥಾನವೂ ಉಳಿಸ್ಕೊಳ್ಳೋದ್ರ ಜೊತೆಗೆ ಸಿಎಂ ಅವಕಾಶ ಏನಾದರೂ ಸಿಗ್ತದ, ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದಾರಲ್ಲ ಡಿಕೆ ಶಿವಕುಮಾರ್, ಹಾಗಾಗಿ ಏನಾದರೂ ಸಿಎಂ ಕುರ್ಚಿ ಏನಾದರೂ ನನಗೆ ಸಿಗಬಹುದಾ ಅನ್ನುವಂತಹ ಒಂದಿಷ್ಟು ನಿರೀಕ್ಷೆಗಳು ಕೂಡ ಉಂಟು. ಇಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಮೇಲೆ ಕೈ ಇಡಬಾರ್ದು ಅನ್ನುವಂತಹ ದೃಷ್ಟಿಯಲ್ಲೇ ಇವರಿಗೆ ಕಾಲೆಳಿತಾ ಇದ್ದಾರೆ. ಬಜೆಟ್ ಅಧಿವೇಶನದ ಬಳಿಕ ಪುನರ್ರಚನೆ ಆಗುತ್ತಾ ಹಾಗಾದರೆ ಸಚಿವ ಸ್ಥಾನ? ಸುಳಿವು ಸಿಗ್ತಾ ಇದ್ದಂತೆ ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಈಗ ಸಾಕಷ್ಟು ನಿರೀಕ್ಷೆಗಳು ಹೆಚ್ಚಾಗ್ತಾ ಇದ್ದಾವೆ. ಹಳೆ ಮಾತನ್ನ ಮೆಲುಕು ಹಾಕ್ತಾ ಇದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಅನ್ಯ ಪಕ್ಷದಿಂದ ಕೈಗೆ ಬಂದು ಗೆದ್ದವರಿಂದ ಹಳೆ ಮಾತು ಈಗ ಮೆಲುಕು ಹಾಕ್ತಾ ಇದ್ದಾರೆ. ಅನ್ಯ ಪಕ್ಷ ಅಂದರೆ JDS BJPಯಿಂದ ಬಂದವರು. ಲಕ್ಷ್ಮಣ್ ಸವದಿ, ಶಿವಲಿಂಗೇಗೌಡ, SRS ಸೇರಿದಂತೆ ಕೆಲವರಿಂದ ಹೊಸ ದಾಳ ಉರುಳಿಸ್ತಾ ಇದ್ದಾರೆ. ಪಕ್ಷ ಸೇರುವಾಗ ಸಚಿವ ಸ್ಥಾನ ನೀಡ್ತೇವೆ ಅಂತ ಅವರಿಗೆ ಆಮಿಷ ಕೊಟ್ಟು ಪಕ್ಷಕ್ಕೆ ಕರ್ಕೊಂಡು ಬಂದಿದ್ರು. 2 ಅಥವಾ 2.5 ವರ್ಷಕ್ಕೆ ಕ್ಯಾಬಿನೆಟ್ ರೀಶಫಲ್ ಮಾಡ್ತೇವೆ ಅಂತಲೂ ಕೂಡ ಹೇಳಿದರು. ಇನ್ನೂ ರೀಶಫಲ್ ಆಗಿಲ್ಲ. ಆಗ ನಿಮ್ಮನ್ನು ಸಚಿವ ಸ್ಥಾನಕ್ಕೆ ಪರಿಗಣಿಸ್ತೇವೆ ಅಂತ. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಹಿರಿಯ ಶಾಸಕರು ಆಕಾಂಕ್ಷಿಗಳಿದ್ದಾರೆ. ಮತ್ತು ಕೆಲವರು ಸಚಿವರುಗಳು ಸರಿಯಾಗಿ ತಮ್ಮ ಕಾರ್ಯಕ್ಷಮತೆಯನ್ನು ತೋರಿಸ್ತಾ ಇಲ್ಲ ಅನ್ನುವಂತಹ ಆರೋಪವೂ ಕೇಳಿ ಬರ್ತಾ ಇದೆ. ಈ ಹಿಂದೆ ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು 2-3 ತಿಂಗಳ ಹಿಂದೆ ಒಂದು 6-7 ಜನ ಸಚಿವರನ್ನು ಆ ಸಂಪುಟದಿಂದ ಕೈ ಬಿಡ್ತಾರೆ, ಹೊಸೊಬ್ಬರನ್ನು ಸೇರ್ಪಡೆ ಮಾಡ್ತಾರೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇತ್ತು. ಒಂದು 6-7 ಜನರು ಒಂದು ಲಿಸ್ಟ್ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಾ ಇತ್ತು. ಹಾಗಾದರೆ ಆ ಒಂದು 6-7 ಜನರನ್ನು ಕೈ ಬಿಟ್ಟರೆ ಯಾರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತಹ ಒಂದು ಕುತೂಹಲ ಕೂಡ ಸಾಕಷ್ಟು ರಂಗೇರ್ತಾ ಇತ್ತು. ಮತ್ತೊಂದು ಕಡೆ ಪ್ರಬಲ ಸಚಿವರುಗಳು ಕೂಡ ಇದ್ದಾರೆ. ಪ್ರಬಲ ಸಚಿವರುಗಳು CM ಆಗಬೇಕು, KPCC ಅಧ್ಯಕ್ಷರಾಗಬೇಕು ಅಂತ ಒಂದು ಕಡೆ ಪಟ್ಟಿ ಹಿಡಿತಾ ಇದ್ದಾರೆ. ಇನ್ನು ಕೆಲವು ಹಿರಿಯ ಶಾಸಕರುಗಳಿದ್ದಾರಲ್ಲ, ನನಗೆ ಯಾವುದೇ ಸ್ಥಾನ ಕೊಟ್ಟರೂ ಪರವಾಗಿಲ್ಲ, ನಾನು ಈ ಸರ್ಕಾರದಲ್ಲಿ ಒಂದು ಸಲ ಸಚಿವನಾಗ್ಬಿಡ್ತೀನಿ, ಇವಾಗ ಆಗಿಲ್ಲ ಅಂದರೆ ಇನ್ಯಾವಾಗ? ಈ ಐತಿಹಾಸಿಕ ಗೆಲುವು ಬರಲಿಕ್ಕೆ ನಮ್ಮದು ಕಾರಣ ಇದೆಯಲ್ವಾ, ನಾವು ಶ್ರಮ ಹಾಕಿದ್ದೀವಲ್ಲ ಅಂತ ಸಾಕಷ್ಟು ಜನ ಹಿರಿಯ ಶಾಸಕರು ಈಗ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಹಾಗಾದರೆ ಪುನರ್ರಚನೆ ಆಗುವ ಸಾಧ್ಯತೆ ಕೂಡ ಉಂಟು ಅಂತ ಹೇಳಲಾಗ್ತಾ ಇದೆ.